ರಾಜ್ಯಾದ್ಯಂತ ಜನೌಷಧಿ ಕೇಂದ್ರಗಳ ಮೇಲೆ ಸರ್ಕಾರ ಕಣ್ಣು. ಜನೌಷಧಿ ಕೇಂದ್ರ ಬಂದ್ ವಿರೋಧಿಸಿ ಬಿಜೆಪಿ ಪ್ರೊಟೆಸ್ಟ್. ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರುವ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದ್ದು, ಸರ್ಕಾರದ ನಿರ್ಧಾರ ಖಂಡಿಸಿ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತುಮಕೂರಿನಲ್ಲಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ, ಮುಖಂಡ ಸದಾಶಿವಯ್ಯ ಸೇರಿ ನೂರಾರು ಮಂದಿ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ನಗರದ ಜಿಲ್ಲಾಸ್ಪತ್ರೆ ಮುಂಭಾಗ ಜಮಾಯಿಸಿದ ಕಾರ್ಯಕರ್ತರು ಕಪ್ಪು ಪಟ್ಟಿ ಧರಿಸಿ ಸಿಎಂ ಸಿದ್ದರಾಮಯ್ಯ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಗೌಡ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡ ಜನರ ಬಾಯಿಗೆ ಮಣ್ಣು ಹಾಕುವ ಕೆಲಸವನ್ನ ಮಾಡ್ತಾ ಇದೆ. ಜನೌಷಧಿ ಕೇಂದ್ರಗಳನ್ನ ಮುಚ್ಚುವ ಮೂಲಕ ಬಡವರಿಗೆ ಸಿಕ್ಕುವ ಔಷಧಿಗಳನ್ನ ಲಭಿಸದಂತೆ ಮಾಡಲಾಗ್ತಾ ಇದೆ. ಇದರ ಪರಿಣಾಮವಾಗಿ ನೂರಾರು ಬಡ ರೋಗಿಗಳು ಸಾವು ಬದುಕಿನ ನಡುವೆ ಹೋರಾಡಬೇಕಾಗುತ್ತೆ. ಜನರ ಆರೋಗ್ಯ ಮತ್ತು ಜೀವನದೊಂದಿಗೆ ಈ ಸರ್ಕಾರ ಆಟ ಆಡ್ತಾ ಇದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ಆದೇಶ ಹಿಂಪಡೆಯದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೇಂದ್ರದ ಸರ್ಕಾರ ಮೋದಿಯವರ ಫೋಟೋ ನೋಡಿದ್ರೆ ಸಿದ್ದರಾಮಯ್ಯನಿಗೆ ಮೈಯೆಲ್ಲ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಅದರಿಂದ ಈ ದ್ವೇಷದ ರಾಜಕಾರಣ ಬಹಳ ದಿನ ಉಳಿಯಲ್ಲ. ಕರ್ನಾಟಕದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಸಿದ್ದರಾಮಯ್ಯನ ಸರ್ಕಾರ ಬಂದ ಮೇಲೆ ಇಡೀ ಕರ್ನಾಟಕ ಒಂದು ಕಡೆ ಕೋಮುಗಲಭೆ ಆದರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಜೊತೆ ದ್ವೇಷ ಅಸೂಯೆಯನ್ನು ಸಾಧಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಇವತ್ತು ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ, ನಾವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಮಾತ್ರ ನಾವು ಬಂದ್ ಮಾಡ್ತಿದ್ದೇವೆ ಅಂತೇಳಿ. ಇವತ್ತು ಕೂಡ ಎಲ್ಲ ಜನೌಷಧಿ ಕೇಂದ್ರಗಳನ್ನು ರಿನ್ಯೂವಲ್ ಕೂಡ ಮಾಡ್ತಾ ಇಲ್ಲ, ಮತ್ತು ಎಲ್ಲೂ ಕೂಡ ಪರ್ಮಿಷನ್ನು ಕೊಡ್ತಿಲ್ಲ ಬೇರೆ ಕಡೆ ಓಪನ್ ಮಾಡೋದಕ್ಕೂ ಹೊಸದಾಗಿ. ಅದರಿಂದ ಇಡೀ ದೇಶದಲ್ಲಿ ಇವತ್ತು 15 ಲಕ್ಷ ಜನ ಔಷಧಿ ಕೇಂದ್ರಗಳನ್ನು ಸರ್ಕಾರ ಇವತ್ತು ನಡೆಸ್ತಾ ಇದೆ. ಕೇಂದ್ರ ಸರ್ಕಾರ ಇಂಥ ಒಂದು ನೀಚ ಸರ್ಕಾರ, ಇಂಥ ಒಂದು ದ್ವೇಷವನ್ನು ಬಡವರ ಪರ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಬಡವರ ಪರ, ದೀನದಲಿತರ ಪರ, ದುರ್ಬಲ ವರ್ಗದ ಪರ ಅಂತ. ಏನು ಸ್ವಾಮಿ ನೀವು ಮಾಡ್ತಾ ಇರೋದು? ಬಡವರು ಕಡಿಮೆ ರೇಟಲ್ಲಿ ಔಷಧಿ ತಗೊಳ್ಳೋಕ್ಕೂ ನೀವು ಅವ್ರ ಬಾಯಿಗೆ ಪಾಪ ಮಣ್ಣಾಗ್ತೀರಾ ಅಂತ ಹೇಳಿದ್ರೆ ನಿಮಗೆ ದೇವ್ರಿಗೆ ಕ್ಷಮಿಸ್ತಾನ? ಆರೋಗ್ಯದಲ್ಲಿ ವಿಶೇಷವಾಗಿ ಆರೋಗ್ಯ, ಮನುಷ್ಯನಿಗೆ ಆರೋಗ್ಯ ಹೇಗಿರುತ್ತೆ ಅನ್ನೋದ್ರೆ ಪಾಪ ಅವನ ಬಡವನ ಕಷ್ಟ, ಕೂಲಿ ಮಾಡೋನ ಕಷ್ಟ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಔಷಧಿಗಳು ಒಂದೊಂದು ಮೆಡಿಸನ್ ಕೂಡ 500 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಇರುತ್ತೆ ಮಾತ್ರೆಗಳು ಮತ್ತು ಇವುಗಳು. ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮುಂದೆ ಬಂದು ಬಡವ್ರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡ್ತಿರ್ಬೇಕಾದ್ರೆ ಮೋದಿಯವ್ರ ವಿರುದ್ಧ ದ್ವೇಷ ಮಾಡಿ ಬಡವರ ಬಾಯಿಗೆ ಮಣ್ಣಾಕೋ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾವ್ರೆ. ಇನ್ನು ತುಮಕೂರು ಬಿಜೆಪಿ ಘಟಕದ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಮಾತನಾಡಿ, ಕರ್ನಾಟಕ ಸರ್ಕಾರ ಸತ್ತು ಹೋಗಿದೆ. ಸಾರ್ವಜನಿಕರಿಗೆ ಲಭ್ಯವಾಗಬೇಕಾದ ಔಷಧಿಯನ್ನ ದೊರಕಿಸದಿದ್ದರೆ ಈ ವಿಷಯ ದೊಡ್ಡ ಹೋರಾಟಕ್ಕೆ ದಾರಿ ಮಾಡಿಕೊಡುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸುಮಾರು 15 ಲಕ್ಷ ಜನೌಷಧಿ ಕೇಂದ್ರಗಳನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಜನರ ಕಲ್ಯಾಣಕ್ಕೋಸ್ಕರ ತೆರೆದಿತ್ತು. ಅದರಲ್ಲಿ ಸುಮಾರು 1500 ಜನೌಷಧಿ ಕೇಂದ್ರಗಳು ಕರ್ನಾಟಕದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಏನು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಡೆಸಿರ್ತಕ್ಕಂಥವೆಲ್ಲವೂ ಇವತ್ತು ಸಿದ್ದರಾಮಯ್ಯನವರು ಅದನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಸರ್ಕಾರ. ವರ್ಷಕ್ಕೆ ಸುಮಾರು 12 ಲಕ್ಷ ಜನ ಈ ಒಂದು ಜನೌಷಧಿ ಕೇಂದ್ರದಿಂದ ಬಡವರು, ಮಧ್ಯಮ ವರ್ಗದವರಿಗೆ ತುಂಬ ಸಹಾಯ ಆಗ್ತಾ ಇದೆ. ಈಗ ಶುಗರ್ ಪೇಷಂಟ್ಸ್ ಇರ್ಬೋದು, BP ಪೇಷಂಟ್ಸ್ ಇರ್ಬೋದು, ಎವ್ರಿ ಮಂತು ರುಟೀನಾಗಿ ತಗೊಳ್ಳೋಂಥ ಮೆಡಿಸಿನ್ಗಳು ಮಾರ್ಕೆಟಲ್ಲಿ ತಿಂಗಳಿಗೆ 4,000 ಆದರೆ ಜನೌಷಧಿ ಕೇಂದ್ರದಲ್ಲಿ 600-700 ರೂಪಾಯಿಗೆ ಸಿಗ್ತಾರೆ ಅಂಥದ್ದು. ಸುಮಾರು 60-70% ರಿಯಾಯಿತಿ ದರದಲ್ಲಿ ಇವತ್ತು ಮೆಡಿಸಿನ್ನು ಜನೌಷಧಿ ಕೇಂದ್ರದಲ್ಲಿ ಸಿಗ್ತಾ ಇತ್ತು. ಇದು ನರೇಂದ್ರ ಮೋದಿಯವರ ಯೋಜನೆ. ಇದು ಆ ಯೋಜನೆಯನ್ನು ಇವತ್ತು ಆ ರಾಜಕೀಯ ಕಾರಣಕ್ಕೋಸ್ಕರ ಅಥವಾ ಮೆಡಿಕಲ್ ಲಾಬಿ ಇರ್ಬೋದು, ಸೊ ಇವರು ಅದನ್ನು ಏಕಾಏಕಿ ಒಂದು ಆದೇಶವನ್ನು ಮಾಡಿ ಅದನ್ನು ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಕ್ಕೆ ಹೊರಟಿರತಕ್ಕಂಥದ್ದು ಅತ್ಯಂತ ಖಂಡನೀಯ. ಇವಾಗ ಕರ್ನಾಟಕದಲ್ಲಿ ಒಂದು ಮೆಡಿಕಲ್ ಹಾಸ್ಪಿಟಲ್ ಅಂದರೆ ಸುಮಾರು 700ರಿಂದ 765 ವೆರೈಟಿ ಡ್ರಗ್ ಇದೆ.
ಅದರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತಾ ಇರೋದು ಕೇವಲ 200-230, ಮಿಕ್ಕಿದ್ದೆಲ್ಲ ಹೊರಗಡೆನೆ ಕೊಡ್ತಾ ಇದ್ದಾರೆ. ಈ ನಮ್ಮ ಜನೌಷಧಿ ಇದ್ದದ್ರಿಂದ ಎರಡನ್ನೂ ಬ್ಯಾಲೆನ್ಸ್ ಆಗಿ ಇವತ್ತು ಬಡವರಿಗೆ ಮೆಡಿಸಿನ್ ಸಿಗ್ತಾ ಇತ್ತು ಅಂತಕ್ಕಂಥದ್ದು. ಅದನ್ನ ರದ್ದು ಮಾಡಿದಂಥದ್ದು ಬಡವರಿಗೆ ಮಾಡ್ತಿರ್ತಕ್ಕಂಥ ಅನ್ಯಾಯ. ಇನ್ನು ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡಿದ ಬಿಜೆಪಿ ನಾಯಕರು ಕೂಡಲೇ ಜನೌಷಧಿ ಕೇಂದ್ರಗಳ ಮೇಲಿನ ಆದೇಶವನ್ನ ಹಿಂಪಡಿಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.